ಈಗ ನಮ್ಮ ಬ್ಯಾಂಕಿಂದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿ ಎಲ್ಲ ಸೇರಿ ರೈತರಿಗೆ ಏನಾದರೂ ಒಂದು ಸಹಾಯ ಮಾಡೋಂಥ ಮಟ್ಟಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕಾರಿ ಸಮಿತಿಗಳ ಒತ್ತಾಯದ ಮೇರೆಗೆ ಬ್ಯಾಂಕ್ನಿಂದ ಒಂದು ತೀರ್ಮಾನ ತಗೊಂಡಿದ್ದೀವಿ. ಏನು 1 ರಿಂದ 2 ವರ್ಷ ಒಬ್ಬರಿಗೆ 2 ಲಕ್ಷ ರೂಪಾಯಿ ತನಕ ಸಾಲ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ಆ ಒಂದು ಸಂಬಂಧಿಸಿದಂಗೆ ನಮ್ಮ ಸ್ಥಳೀಯ KMF ನಿರ್ದೇಶಕರು ಸಮ್ಮುಖದಲ್ಲಿ ಇವತ್ತೊಂದು ಸಭೆ ಮಾಡಿದೆ. ಸಭೆ ಮಾಡಿ ಏನು ಅಂತ ಹೇಳ್ಬಿಟ್ಟು ಅವರು ತಿಳಿಸಿದ್ದಾರೆ, ಎಲ್ಲ ಡೈರಿಗಳವ್ರಿಗೂ ತಿಳಿಸಿದ್ದಾರೆ. ಅದರಂತೆ ಏನದು ಫಾರ್ಮಾಲಿಟೀಸ್ ಐತೆ ಅದನ್ನ ಇಟ್ಕೊಂಡ್ರೆ ನಾವು ಸಾಲ ಕೊಡೋಕೆ ಬದ್ಧವಾಗಿರ್ತೀವಿ. 3% ದಾಖಲಾತಿಗಳು 11 ಕೊಟ್ಟಿದ್ದಾರೆ. RTC ಇರಬೇಕು, ಖಾತಾ ಮಿಟೇಷನ್ ಇರಬೇಕು, ಕ್ರಯಪತ್ರ, ದಾನಪತ್ರ, ವಿಲ್ಲು, ವಿಭಾಗ ಪತ್ರ, ಪಂಚಾಯತ್ ಯಾವುದಾದ್ರೂ ಒಂದಿರಬೇಕು, ಕಂದಾಯದ ರಸೀದಿ, ವಂಶವೃಕ್ಷ ಮತ್ತು EC, ಆಮೇಲೆ ವಾಸದ ಫೋಟೋ, ಜಾಗದ ಫೋಟೋ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಪ್ರಾಜೆಕ್ಟ್ ರಿಪೋರ್ಟು, ಲೀಗಲ್ ಒಪಿನಿಯನ್ ಇಷ್ಟಿದ್ರೆ ನಾವು ಸಾಲ ಕೊಡೋಕ್ಕೆ ತಯಾರಿದ್ದೀವಿ. ಅದು ನಮ್ಮ KMF ನಿರ್ದೇಶಕರ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಾವು ಅವ್ರೇನು ಹೇಳಿದ್ರೆ ಅದನ್ನು ನಾವು ಮಾಡೋಕ್ಕೆ ನಾವು BDC ಬ್ಯಾಂಕಿಂದ ರೆಡಿ ಇದೆ. ಈಗ ನಮ್ಮ ಬ್ಯಾಂಕಿಂದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿ ಎಲ್ಲ ಸೇರಿ ರೈತರಿಗೆ ಏನಾದರೂ ಒಂದು ಸಹಾಯ ಮಾಡೋಂಥ ಮಟ್ಟಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕಾರಿ ಸಮಿತಿಗಳ ಒತ್ತಾಯದ ಮೇರೆಗೆ ಬ್ಯಾಂಕ್ನಿಂದ ಒಂದು ತೀರ್ಮಾನ ತಗೊಂಡಿದ್ದೀವಿ. ಏನು 1 ರಿಂದ 2 ವರ್ಷ ಒಬ್ಬರಿಗೆ 2 ಲಕ್ಷ ರೂಪಾಯಿ ತನಕ ಸಾಲ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ಆ ಒಂದು ಸಂಬಂಧಿಸಿದಂಗೆ ನಮ್ಮ ಸ್ಥಳೀಯ KMF ನಿರ್ದೇಶಕರು ಸಮ್ಮುಖದಲ್ಲಿ ಇವತ್ತೊಂದು ಸಭೆ ಮಾಡಿದೆ. ಸಭೆ ಮಾಡಿ ಏನು ಅಂತ ಹೇಳ್ಬಿಟ್ಟು ಅವರು ತಿಳಿಸಿದ್ದಾರೆ, ಎಲ್ಲ ಡೈರಿಗಳವ್ರಿಗೂ ತಿಳಿಸಿದ್ದಾರೆ. ಅದರಂತೆ ಏನದು ಫಾರ್ಮಾಲಿಟೀಸ್ ಐತೆ ಅದನ್ನ ಇಟ್ಕೊಂಡ್ರೆ ನಾವು ಸಾಲ ಕೊಡೋಕೆ ಬದ್ಧವಾಗಿರ್ತೀವಿ. 3% ದಾಖಲಾತಿಗಳು 11 ಕೊಟ್ಟಿದ್ದಾರೆ. RTC ಇರಬೇಕು, ಖಾತಾ ಮಿಟೇಷನ್ ಇರಬೇಕು, ಕ್ರಯಪತ್ರ, ದಾನಪತ್ರ, ವಿಲ್ಲು, ವಿಭಾಗ ಪತ್ರ, ಪಂಚಾಯತ್ ಯಾವುದಾದ್ರೂ ಒಂದಿರಬೇಕು, ಕಂದಾಯದ ರಸೀದಿ, ವಂಶವೃಕ್ಷ ಮತ್ತು EC, ಆಮೇಲೆ ವಾಸದ ಫೋಟೋ, ಜಾಗದ ಫೋಟೋ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಪ್ರಾಜೆಕ್ಟ್ ರಿಪೋರ್ಟು, ಲೀಗಲ್ ಒಪಿನಿಯನ್ ಇಷ್ಟಿದ್ರೆ ನಾವು ಸಾಲ ಕೊಡೋಕ್ಕೆ ತಯಾರಿದ್ದೀವಿ. ಅದು ನಮ್ಮ KMF ನಿರ್ದೇಶಕರ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಾವು ಅವ್ರೇನು ಹೇಳಿದ್ರೆ ಅದನ್ನು ನಾವು ಮಾಡೋಕ್ಕೆ ನಾವು BDC ಬ್ಯಾಂಕಿಂದ ರೆಡಿ ಇದೆ.